ವಿಜಯಪುರದಲ್ಲಿ ತೆಪ್ಪ ಮಗುಚಿ 5 ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೆಪ್ಪ ದುರಂತ ನಡೆದ ಸ್ಥಳದಲ್ಲಿ ಈಗ ಮತ್ತೊಂದು ಎಡವಟ್ಟಾಗಿದೆ. ವಿಜಯಪುರದಲ್ಲಿ ತೆಪ್ಪ ಮಗುಚಿ 5 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಳದಲ್ಲಿ ಈಗ ಮತ್ತೊಂದು ಎಡವಟ್ಟು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮತ್ತೊಂದು ಅವಘಡ ಆಗೋದು ಫಿಕ್ಸ್. ಇಡೀ ದುರಂತಕ್ಕೆ ಕಾರಣ ಕೋಲ್ಹಾರ ಪೊಲೀಸರ ಎಡವಟ್ಟು. ಪೊಲೀಸ್ ದಾಳಿಯ ವೇಳೆ ನದಿ ತೀರದಲ್ಲಿ ಇಡಲಾಗಿದ್ದ ತೆಪ್ಪ, ಅದೇ ತೆಪ್ಪವನ್ನ ಮತ್ತೆ ನದಿ ತೀರದಲ್ಲೇ ಬಿಟ್ಟಿದ್ದಾರೆ ಅಧಿಕಾರಿಗಳು. ಮತ್ತೆ ಬಲಿಗಾಗಿ ಕಾಯ್ತಾ ಇದೆ. 5 ಜನರ ಜೀವ ಬಲಿ ಪಡೆದಂತಹ ತೆಪ್ಪ ಕಾರ್ಯಾಚರಣೆ ಮುಗಿದ ಬಳಿಕ ತೆಪ್ಪ ತೆರವು ಮಾಡಬೇಕಾಗಿತ್ತು. ಅದನ್ನ ತೆರವು ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾರಾದರೂ ತೆಪ್ಪ ಹತ್ತಿ ನದಿ ಹಿನ್ನೀರಿನಲ್ಲಿ ಹೋಗುವ ಸಾಧ್ಯತೆ ಇರುತ್ತೆ. ಅಂತಹ ಸಾಧ್ಯತೆಗೆ ಈಗ ಅಧಿಕಾರಿಗಳೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಘಟನೆ ನಡೆದಂತಹ ಸ್ಥಳ ವಿಜಯಪುರದಲ್ಲಿ ತೆಪ್ಪ ಮಗುಚಿ 5 ಬಲಿಯಾದರು. ಆ ಪ್ರಕರಣ ನಡೀತು. ಅದೇ ಸ್ಥಳದಲ್ಲಿ ಈಗ ಮತ್ತೊಂದು ಎಡವಟ್ಟಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇಡೀ ದುರಂತಕ್ಕೆ ಕಾರಣ ಆಗಿದ್ದು ಕೋಲ್ಹಾರ ಪೊಲೀಸರ ಎಡವಟ್ಟು. ಪೊಲೀಸರ ಇಸ್ಪೀಟ್ ರೇಡ್ ವೇಳೆ ಅವರಿಗೆ ಹೆದರಿ 8 ಜನ ಏನಿದ್ದಾರೆ ತೆಪ್ಪವನ್ನು ಹತ್ಕೊಂಡು ನದಿ ದಾಟಲಿಕ್ಕೆ ಹೋಗಿ ಏನಾದ್ರು ದುರಂತ ನಡೆದಿತ್ತು. ತೆಪ್ಪ ಮುಗುಚಿ ಏನಂತಂದರೆ 5 ಜನ ಸಾವನ್ನಪ್ಪಿದ್ರು. ಈಗ ಯಾವ ಕಾರಣಕ್ಕಾಗಿ ಈ ದುರ್ಘಟನೆ ನಡೀತೋ ಈಗ ಅಂಥದ್ದೇ ಎಡವಟ್ಟನ್ನು ಮತ್ತೆ ಇಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ. ನನ್ನ ಹಿಂದೆ ನೀವು ತೆಪ್ಪವನ್ನು ನೋಡ್ತಾ ಇದ್ದೀರಿ. ಇದೇ ತೆಪ್ಪ ಏನಂತಂದರೆ 5 ಜನರನ್ನು ಬಲಿ ತೆಗೆದುಕೊಂಡದ್ದು. ಇದರಲ್ಲಿ ಏನಂತಂದರೆ 8 ಜನ ಹತ್ತಿ ಈ ತೆಪ್ಪದಲ್ಲಿ ಹತ್ತಿ ಬರ್ತಾರೆ. ಅದರಲ್ಲಿ 3 ಜನ ಬದುಕುಳಿತಾರೆ. ಇನ್ನು ಏನಂತಂದರೆ 5 ಜನ ಏನಂದರೆ ಸಾವನ್ನಪ್ಪಿರುವಂಥದ್ದು. ಈ ತೆಪ್ಪ ಮುಳುಗಿತ್ತು. ಇದನ್ನು ತೆಪ್ಪವನ್ನು ತಂದು ಈಗ ಅಧಿಕಾರಿಗಳು ಏನಂದರೆ ಕಾರ್ಯಾಚರಣೆ ವೇಳೆ ತಂದು ಇಲ್ಲಿ ಸೈಡಿಗೆ ಇಟ್ಟಿದ್ದಾರೆ. ಆದರೆ ಇಡೀ ಕಾರ್ಯಾಚರಣೆ ಮುಗಿದು ಹೋಯಿತು. ಎಲ್ಲರೂ ಸಹ ಇಲ್ಲಿಂದ ಅಧಿಕಾರಿಗಳು ತೆರಳಿದ್ದಾರೆ. ಅಗ್ನಿಶಾಮಕ ತಂಡಗಳು ಸಹ ಈಗ ಇಲ್ಲಿಂದ ಹೋಗಿದ್ದಾವೆ. ಆದರೆ ಮತ್ತೆ ಅದೇ ತೆಪ್ಪವನ್ನು ಇಲ್ಲಿ ಏನಂತಂದರೆ ಈ ನದಿಯ ದಡಕ್ಕೆ ತಂದು, ಈ ಹಿನ್ನೀರಿನ ದಡಕ್ಕೆ ತಂದು ಈಗ ಬಿಟ್ಟಿದ್ದಾರೆ. ಪ್ರಮುಖವಾಗಿ ಈ ದುರ್ಘಟನೆ ನಡೆಯೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಸ್ಪೇಟ್ ರೇಡ್ ವೇಳೆ ಪೊಲೀಸರು ಬಂದಾಗ ಹೆದರಿದಂಥವರು ಅಲ್ಲೇ ಸಮೀಪದಲ್ಲಿ ತಮಗೆ ಕಣ್ಣಿಗೆ ಕಂಡಂಥ ಇದೇ ತೆಪ್ಪವನ್ನು ಹತ್ತಿ 8 ಜನ ಹತ್ತಿ ಬರೋದಕ್ಕೆ ಅಂದರೆ ಈ ನದಿಯನ್ನು ದಾಟೋದಕ್ಕೆ ಪ್ರಯತ್ನಿಸಿ ಏನಂತಂದರೆ ಸಾವನ್ನಪ್ಪಿ ಹೋಗಿದ್ರು. ಮತ್ತೀಗ ಅಂಥದ್ದೇ ಎಡವಟ್ಟು ಇಲ್ಲಿ ಏನಂದರೆ ಅಧಿಕಾರಿಗಳಿಂದ ಆಗಿರುವಂಥದ್ದು. ಈ ತೆಪ್ಪವನ್ನು ಇಲ್ಲಿಂದ ರಿಮೂವ್ ಮಾಡಬೇಕಾಗಿತ್ತು. ಆದರೆ ಇದನ್ನು ಏನಂದರೆ ಮತ್ತೆ ಅದೇ ನದಿ ದಡಕ್ಕೆ ಬಿಟ್ಟು ಇಲ್ಲಿಂದ ಏನಂತಂದರೆ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಹೋಗಿರುವಂಥದ್ದು. ಯಾಕಂತ ಕೇಳಿದ್ರೆ ಯಾಕೆ ಮತ್ತೆ ಇದರಿಂದ ಅನಾಹುತ ಆಗ್ಬೋದು ಅಂದರೆ, ಏನಾದರೂ ಹುಡುಗರು ಬಂದು ಮತ್ತೆ ಯಾರಾದರೂ ಬಂದು ಈ ತೆಪ್ಪವನ್ನು ಹತ್ತಿ ಏನಾದರೂ ನದಿ ದಾಟೋದಕ್ಕೋ ಮತ್ತು ಮೋಜು ಮಸ್ತಿಗಂತ ಒಳಗಡೆ ಹೋದರೆ ಕತೆ ಏನು ಅಂಥೇಳಿ. ಅಂದರೆ ಮೊದಲೇ ಇದೇ ತೆಪ್ಪದಿಂದಾಗಿ ಈಗಾಗಲೇ ದುರ್ಘಟನೆ ನಡೆದು 5 ಜನರು ಬಲಿಯಾಗಿದ್ದಾರೆ. ಮತ್ತೆ ಈಗ ಇಲ್ಲಿ ನಾವು ನೋಡೋದಾದರೆ ಈ ತೆಪ್ಪ ಇದೇ ನದಿ ದಂಡೆಗೆ ಬಿಟ್ಟು ಹೋಗಿದ್ದಾರೆ. ಇದರಿಂದ ಏನಂತಂದರೆ ಸಾಕಷ್ಟು ಆತಂಕ ಈಗ ಇಲ್ಲಿ ಕಾಡ್ತಾ ಇರೋದು. ಯಾಕಂತ ಕೇಳಿದ್ರೆ ಅದೀಗ ಹೋಗುವಾಗ ಇದನ್ನು ಸಹ ಇಲ್ಲಿಂದ ರಿಮೂವ್ ಮಾಡಿ ಹೋಗಿಬಿಟ್ಟಿದ್ರೆ ಆ ಕೆಲಸ ಆಗಿ ಹೋಗಿರೋದು. ಆದರೆ ಇದನ್ನು ಇದೇ ರೀತಿಯಾಗಿ ಮತ್ತೆ ಬಿಟ್ಟು ಹೋಗಿದ್ದಾರೆ. ಯಾಕಂತ ಕೇಳಿದ್ರೆ ಅವತ್ತು ಘಟನೆ ನಡೆದಾಗ ಆ ಜನರಿಗೆ ಪೊಲೀಸರಿಂದ ಪೊಲೀಸರ ಕಡೆ ತಪ್ಪಿಸ್ಕೊಳ್ಳೋದಕ್ಕೆ ಅವರಿಗೆ ಕಣ್ಣಿಗೆ ಕಂಡಿದ್ದೇ ತೆಪ್ಪ ಮೊದಲು. ಈಗ ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾದ ತೆಪ್ಪಗಳಿಲ್ಲ, ಇಲ್ಲಿ ಜನನೂ ಯಾರೂ ಇಲ್ಲ. ಆದರೆ ಮತ್ತೆ ಈಗ ಅದೇ ಒಂದು ತೆಪ್ಪವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಇದು ಏನಂತಂದರೆ ಅನಾಹುತಕ್ಕೆ ಕಾರಣವಾಗ್ಬೋದು. ಈಗ ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡ್ತಾರೆ. ಇದು ಆಗಬಾರ್ದಾಗಿತ್ತು. ಅನಾಹುತ ಘಟನೆ ಆಯ್ತು ನಮ್ಮ ಭಾಗದಲ್ಲಿ. ಆದರೆ ಈ ರೀತಿ ಮಾಡೋದ್ರಿಂದ ಮತ್ತೆ ಇನ್ನೊಂದು ಘಟನೆ ಆಗಬಾರ್ದು ಇಲ್ಲಿ. ಆ ಕಾರಣಕ್ಕೆ ಸ್ಥಳೀಯ ಏನು ಅಧಿಕಾರಿಗಳಿದಾರಲ್ಲ ಇದನ್ನು ಈ ರೀತಿ ಸ್ವಲ್ಪ ಈ ಕಡೆ ಲಕ್ಷ್ಯ ವಹಿಸಿ ಇನ್ನೊಮ್ಮೆ ಈ ಘಟನೆ ಆಗ್ಲಾರ್ದಂಗೆ ನೋಡ್ಕೋಬೇಕಂತ. ಒಂಟಿ ತೆಪ್ಪವಾಗಿ ಹಿಂಗೆ ಬಿಟ್ಟು ಹೋಗ್ಬಿಟ್ರೆ ಇದು ಯಾವ ರೀತಿ ಅನಾಹುತ ಕಾರಣ ಆಗುತ್ತೆ ಅಂತ ನಿಮ್ಗೆ? ಈಗ ಮತ್ತಷ್ಟು ಇನ್ನೊಟ್ಟು ಯಾರಾದರೂ ಬರ್ತಾರೆ ಹೊಳೆ ಅಂತೇಳಿ ಯಾವುದೋ ಫೋಟೋ ಕ್ಲಿಕ್ಗೋಸ್ಕರ ಯಾವುದೋ ಇದ್ರಗೋಸ್ಕರ ಬಂದಿರ್ತಾರೆ. ಅದನ್ನು ತೊಗೊಂಡು ಮತ್ತೆ ಒಳಗಡೆ ಹೋಗಿ ಮತ್ತೆ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇಲ್ಲೊಂದಿಷ್ಟು ಈ ನದಿ ತಟ ಅಂದಾಕ್ಷಣ, ಹಿನ್ನೀರು ಅಂದಾಕ್ಷಣ ಸೆಲ್ಫಿ ತಗೊಳಕ್ಕೆ ಒಂದಿಷ್ಟು ಹುಡುಗರು ಬರ್ತಿರ್ತಾರೆ, ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಕೆ ಬರ್ತಿರ್ತಾರೆ, ಸುಮ್ಮನೆ ಅಡ್ಡಾಡ್ಲಿಕ್ಕೆ ಬರ್ತಿರ್ತಾರೆ. ಅಂಥವ್ರು ಏನಾದರೂ ಈ ತೆಪ್ಪವನ್ನು ಬಳಸ್ಕೊಂಡು ಸುಮ್ಮನೆ ಏನೋ ಮೋಜು ಮಸ್ತಿಗೆ ಒಳಗಡೆ ಹೋದರೆ ಹೇಗೆ ಮತ್ತೆ ಅನಾಹುತ ಆಗುತ್ತೆ ಅನ್ನೋಂಥದ್ದು ಇಲ್ಲಿ ಸ್ಥಳೀಯರ ಮಾತಾಗಿದೆ. ಇದನ್ನು ಆದಷ್ಟು ಬೇಗನೆ ಅಧಿಕಾರಿಗಳು ಇಲ್ಲಿಂದ ಹೊರ ಹಾಕಬೇಕಿದೆ. ವಿಜಯಪುರ ಕಿರಣಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.